ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಚ್ ಎ ಐಲಿಂದ ಒಂದು ರಿಕ್ವೈರ್ಮೆಂಟ್ ಬಂದಿದೆ. ಸೊ ಯಾವಾಗಪ್ಪ ಈ ರಿಕ್ವೈರ್ಮೆಂಟ್ ಬಂತು ಅಂದರೆ ಜನವರಿ 8ನೇ ತಾರೀಕು 2024ನೇ ತಾರೀಕಂದು ಈ ರಿಕ್ವೈರ್ಮೆಂಟ್ನ ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ಏನಪ್ಪ ಜಾಬ್ ರಿಕ್ವೈರ್ಮೆಂಟು ಅಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು, ಅಪ್ಲೈ ಫಾರ್ ಅಪ್ರೆಂಟಿಸಿಸ್ ಅಂತ ಇದೆ. ಅಂದರೆ ಅಪ್ರೆಂಟಿಸಿಸ್ ಅಂದರೆ ಇದೊಂಥರ ಇಂಟರ್ನ್ಶಿಪ್ ಥರ. ಸೊ ಇವ್ರು ಹೇಳೋ ಪ್ರಕಾರ 1 ವರ್ಷ ನಿಮಗೆ ಅಪ್ರೆಂಟಿಸ್ಶಿಪ್ ಅಥವಾ ಇಂಟರ್ನ್ಶಿಪ್ನ ಇವರು ಒದಗಿಸ್ತಾ ಇದ್ದಾರೆ. ಸೊ ಈ ಸುವರ್ಣಾವಕಾಶನ ನೀವು ಯೂಸ್ ಮಾಡ್ಕೋಬೋದು. ಮತ್ತು ನಿಮಗೊಂದು ಡೌಟ್ ಇರುತ್ತೆ, ಯಾರ್ಯಾರು ಇದಕ್ಕೆ ಎಲಿಜಿಬಲ್ಲು ಅಂತ ಅಂದರೆ, ಯಾರ್ಯಾರು BE ಮತ್ತು BTech ಮಾಡಿರ್ತೀರೋ ಅವರಿಗೆ ಇದು ಅಪ್ಲೈ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ಡಿಪ್ಲೊಮೋದವರೆಗೂ ಕೂಡ ಅನ್ವಯ ಆಗ್ತಾ ಇತ್ತು. ಬಟ್ ಏನಾಗಿದೆ ಅಂದರೆ 3ನೇ ತಾರೀಕಿಂದ 10ನೇ ತಾರೀಕುವರೆಗೂ ಈ ಇಂಟರ್ವ್ಯೂಸ್ ಎಲ್ಲ ಮುಗ್ದೋಗಿರೋದ್ರಿಂದ ಕಾರಣದಿಂದಾಗಿ ಇವಾಗ ಸದ್ಯಕ್ಕೆ ಯಾರ್ಯಾರು ಇಂಜಿನಿಯರ್ ಮಾಡಿರ್ತಾರೋ BE BTech ಆ ಗ್ರ್ಯಾಜುಯೇಟ್ಸಿಗೆ ಮಾತ್ರ ಇವಾಗ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ಯಾವಾಗ ಇಂಟರ್ವ್ಯೂ ಇರುತ್ತೆ ಅಂದರೆ ಜನವರಿ 16ನೇ ತಾರೀಕಿಂದ 20ನೇ ತಾರೀಕು ಡೈಲಿ ಇಂಟರ್ವ್ಯೂ ನಡೀತಿದೆ. ಸೊ ಇದು ಯಾವ ಬೇಸಿಸ್ ಮೇಲೆ ಡೈಲಿ ಇಂಟರ್ವ್ಯೂ ನಡೀತೈತೆ ಅಂದರೆ, ಲೈಕ್ ನೀವು ಯಾವ ಸ್ಟ್ರೀಮಿಂದ ಬಂದಿದ್ದೀರ, ಅಂದರೆ ನೀವು ಎಲೆಕ್ಟ್ರಾನಿಕ್ಸಾ, ಕಂಪ್ಯೂಟರ್ ಸೈನ್ಸಾ, ಮೆಕ್ಯಾನಿಕಲ್ಲ, ಅದ್ರ ಮೇಲ್ಗಡೆ ಅವರು ಡೈಲಿ ಇಂಟರ್ವ್ಯೂ ಕರೀತಾರೆ. ಸೊ ನಿಮಗೆ ಯಾವ ಸ್ಲಾಟ್ ಅಲಾಟ್ ಆಗಿರುತ್ತೋ, ಅಂದರೆ ಲೈಕ್ ಆಫ್ಟರ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ ಮೇಲೆ, ಸೊ ಆ ಟೈಮಲ್ಲಿ ನೀವು ಈ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಏನಾದರೂ ಇಂಟರ್ವ್ಯೂನ ಪಾಸ್ ಮಾಡಿದರೆ ಆವಾಗ 1 ವರ್ಷ ಅವ್ರು ನಿಮಗೆ ಇಂಟರ್ನ್ಶಿಪ್ ಕೊಡ್ತಾರೆ, ವಿತ್ ಸ್ಟೈಫಂಡ್ ಸಹ ಕೊಡ್ತಾರೆ. ಸೊ ಬನ್ನಿ ನೋಡೋಣ ಏನೇನು ಎಲಿಜಿಬಿಲಿಟಿ ಇದೆ ಮತ್ತು ಯಾವ್ಯಾವ ರೌಂಡ್ಸ್ ಇರುತ್ತೆ, ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಇವನ್ನ ಎಲ್ಲ ಪೂರ್ತಿ ನೀವು ಓದಬೇಕಾಗುತ್ತೆ. ಸೊ ಇಲ್ಲಿ ನಾನು ಹೈ ಲೆವೆಲ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಕ್ವಾಲಿಫಿಕೇಷನ್ನು BE ಮತ್ತು BTech, ಯಾರ್ಯಾರು BE ಮತ್ತು BTech ಮಾಡಿರ್ತೀರೋ ನೀವು ಮಾತ್ರ ಈ ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಟೋಟಲ್ ವೇಕೆನ್ಸಿ ಅಂದರೆ ಎಷ್ಟು ಖಾಲಿ ಇದೆ ಅಂತ ಅವರು ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಇಲ್ಲಿ ಎಕ್ಸ್ಪೀರಿಯೆನ್ಸ್ನ ನೀವು ನೋಡಿದರೆ ಫ್ರೆಷರ್ಸ್ ಅಂತ ಇದೆ. ಅಂದರೆ ಇದರ ಅರ್ಥ ಏನು ಅಂದರೆ, ಯಾರು ಅವ್ರ ಕೆಲಸದಲ್ಲಿ 1 ವರ್ಷದಕ್ಕಿಂತ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿರಬಾರ್ದು ಅವ್ರನ್ನ ನಾವು ಫ್ರೆಷರ್ಸ್ ಅಂತ ಕರೀತಾರೆ. ಅಥವಾ ರೀಸೆಂಟಾಗಿ ಡಿಗ್ರಿನ ಮುಗಿಸ್ಕೊಂಡು ಬಂದಿರ್ತೀವಲ್ಲ ಅವರಿಗೂ ಕೂಡ ಫ್ರೆಷರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಟೈಫಂಡು ಅವರು ಪ್ರತಿ ತಿಂಗಳು 9,000 ರೂಪಾಯಿ ಕೊಡ್ತಾರೆ. ಜಾಬ್ ಲೊಕೇಶನ್ ಎಲ್ಲಿ ಅಂದರೆ ಅಲ್ಲೇ ಬೆಂಗಳೂರಲ್ಲಿರುವ HAL, ಅಂದರೆ ಹೆಬ್ಬಾಳ ಹತ್ರ ಇಲ್ಲಿರುವ HAL ಅಲ್ಲಿ ಕೆಲಸ ನಿಮಗೆ. ಅದೇ ಥರ ಈ ಇಂಟರ್ವ್ಯೂ ಎಲ್ಲಿ ನಡೀತೈತೆ ಅಂದರೆ ಬೆಂಗಳೂರಲ್ಲೇ ನಡೀತದೆ. ನೀವು ಇಲ್ಲಿ ನೋಡ್ಬೋದು, ವಾಕಿನ್ ಡೇಟ್ ಇಂಟರ್ವ್ಯೂ ಅಂದರೆ 16ನೇ ತಾರೀಕಿಂದ 20ನೇ ತಾರೀಕು ಜನವರಿ 2024ರಲ್ಲಿ ಈ ಇಂಟರ್ವ್ಯೂ ನಡೀತೈತೆ. ಸೊ ಬೇಗ ಅಪ್ಲೈ ಮಾಡಿ ಈ ಸುವರ್ಣಾವಕಾಶನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ ಎಲಿಜಿಬಿಲಿಟಿ ಆಫ್ HAL ರಿಕ್ವೈರ್ಮೆಂಟ್ ಅಂತ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು ಮತ್ತು ಎಲಿಜಿಬಲ್ ಕ್ರೈಟೀರಿಯಾ ಏನು ಬೇಕು ಅಂದರೆ, ಕ್ಯಾಂಡಿಡೇಟ್ ಶುಡ್ ಪಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ BE BTech, ಅಂದರೆ ನೀವು ಇಂಜಿನಿಯರಿಂಗ್ನ ಕಂಪ್ಲೀಟಾಗಿ ಎಲ್ಲ 8 ಸೆಮಿಸ್ಟರ್ನ ಪಾಸ್ ಮಾಡಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಗ್ರ್ಯಾಜುಯೇಷನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಡಿಯಾ ಆಫ್ಟರ್ 1 ಮಾರ್ಚ್ 2021. ಅಂದರೆ ಇದು ಯಾರಿಗೆ ಇದು ಎಲಿಜಿಬಲ್ ಅಂದರೆ, ಯಾರು ಮಾರ್ಚ್ 2021 ಆದಮೇಲೆ ಅವ್ರ ಗ್ರ್ಯಾಜುಯೇಷನ್ನ ಅವರು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಅಂತ ಇದೆ. ಇದು ಇನ್ನು ಕ್ಲೀನಾಗಿ ಗಮನವಿಟ್ಟು ನೋಡಿ, ಇಲ್ಲಾಂದರೆ ನೀವು ಸುಮ್ಮನೆ ಅಪ್ಲೈ ಮಾಡಿದ್ರೂ ರಿಜೆಕ್ಟ್ ಆಗುತ್ತೆ. ಇನ್ನೂ ಒಂದು ಇಲ್ಲಿ ಮೇಯ್ನಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗಾನ್ ರಿಜಿಸ್ಟರ್ NATS ಕಾಂಟ್ರಾಕ್ಟ್ ಅಂಡರ್ ದಿ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಎಲ್ಸ್ವೇರ್ ನಾಟ್ ಎಲಿಜಿಬಲ್ ಅಂತ ಇದೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೀವಿಲ್ಲಿ ನೋಡ್ಬೋದು NATS ಅಂತ. NATS ಅಂದರೆ ಏನು ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್. ಇದಕ್ಕೆ ನೀವು ಎನ್ರೋಲ್ ಆಗಿರಬೇಕು. ನೀವೇನಾದ್ರು ಎನ್ರೋಲ್ ಆಗಿಲ್ಲ ಅಂದರೆ ನಿಮಗೆ ಈ ಅಪ್ರೆಂಟಿಸ್ಶಿಪ್ಗೆ ಎಲಿಜಿಬಲ್ ಇಲ್ಲ ಅಂತ. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇನ್ನೂ ಒಂದು ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ವಿತ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 1 or more years ಆರ್ ನಾಟ್ ಎಲಿಜಿಬಲ್. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಈ ಅಪ್ರೆಂಟಿಸ್ಶಿಪ್ ಯಾರಿಗೆ ಅಂದರೆ ಫ್ರೆಷರ್ಸಿಗೆ ಆಗಿದ್ದರಿಂದ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಇದು ಎಲಿಜಿಬಲ್ ಇರಲ್ಲ. ಮತ್ತು ಇಲ್ಲಿ ಡ್ಯೂರೇಷನ್ ಸಹ ಕೊಟ್ಟಿದ್ದಾರೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್
ಫಾರ್ ಎ ಪೀರಿಯಡ್ ಆಫ್ 1 year ಅಂಡರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್, ಅಂದರೆ ನ್ಯಾಟ್ಸ್. ಸೊ ಇದ್ರ ಪ್ರಕಾರ 1 year ಟ್ರೈನಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಟೈಫೆಂಡು ಕೂಡ 9,000 ಪ್ರತಿ ತಿಂಗಳು 9,000 ಅವರು ನಿಮಗೆ 1 ವರ್ಷದವರೆಗೂ ಟ್ರೈನಿಂಗ್ ಪ್ರಕಾರ ಅವರು ಇದು ಮಾಡ್ತಾರೆ. ಸೊ ಇಲ್ಲಿ ನೀವು ಸ್ಟೈಫಂಡ್ ನೋಡ್ಬೋದು. ಅವ್ರು ಹೇಳಿರೋ ಪ್ರಕಾರ ಪ್ರತಿ ತಿಂಗಳು 9,000 ಸ್ಟೈಫಂಡ್ ಕೊಡ್ತಾ ಹೋಗ್ತಾರೆ. ಎಲ್ಲಿವರೆಗೂ ಅಂದರೆ 1 ವರ್ಷದವರೆಗೂ ಈ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಆವಾಗ ಈ ಸ್ಟೈಫಂಡ್ ಕೂಡ ನಿಲ್ಲುತ್ತೆ. ಬಟ್ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಟೋಟಲಾಗೆ ನಿಮ್ಮ ಸ್ಯಾಲ್ರಿ 1,08,000 ನೀವು ಅಂದ್ಕೋಬೋದು. ಮತ್ತು ಇಲ್ಲಿ ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಏನು ಅಂದರೆ ಸಬ್ಸಿಡೈಸ್ಡ್ ಕ್ಯಾಂಟೀನ್ ಫೆಸಿಲಿಟಿ ಆಲ್ಸೋ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದರೆ ನಿಮಗೆ ಸಬ್ಸಿಡಿ ದರದಲ್ಲಿ ಕೂಡ ನಿಮಗೆ ಅಲ್ಲಿ ಊಟ ಲಭ್ಯವಿರುತ್ತೆ ಅಂತ ಕೊಟ್ಟಿದ್ದಾರೆ, ಕ್ಯಾಂಟೀನ್ ಫೆಸಿಲಿಟಿ. ಮತ್ತು ನೀವು ನೋಡ್ಬೋದು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಇದನ್ನು ಅಂತ ಅಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ, ದ ಸೆಲೆಕ್ಷನ್ ಪ್ರೋಸೆಸ್ ವಿಲ್ ಬಿ ಬೇಸ್ಡ್ ಆನ್ ವಾಕ್ ಇನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆ ದಿನ ನಿಮಗೆ ಯಾವ ಸ್ಲಾಟಲ್ಲಿ ಟೈಮ್ ಕೊಟ್ಟಿರ್ತಾರೋ ಆ ಕರೆಕ್ಟ್ ಟೈಮಿಗೆ ನೀವು ಹೋಗ್ಬಿಟ್ಟು ಇಂಟರ್ವ್ಯೂನ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಬೇಸಿಸ್. ಅಂದರೆ ಯಾರು ಬೇಗ ಇನ್ನು ಅಪ್ಲೈ ಮಾಡಿ ಬೇಗ ಹೋಗ್ತಾರೋ ಹಂಗೆ ಸೆಲೆಕ್ಟ್ ಆದಂಗೆ ವೇಕೆನ್ಸಿಗಳು ಫಿಲಪ್ ಆಗ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವಾಗ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ಕಮೆನ್ಸ್ ಆನ್ 19th ಅಥವಾ 26ನೇ ತಾರೀಕು ಫೆಬ್ರವರಿ 2024 ಇದು ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇವಾಗ ಯಾವ ಥರ ಇದನ್ನ ಅಪ್ಲೈ ಮಾಡೋದು, ಯಾವ ಲಿಂಕಲ್ಲಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಈ ಲಿಂಕ್ನ ಕೊಟ್ಟಿರ್ತೀನಿ. ಇದನ್ನು ನೀವು ಕ್ಲಿಕ್ ಮಾಡಿ ಆಮೇಲೆ ನೀವು ಇದನ್ನು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನ್ಯಾಟ್ಸಲ್ಲಿ ಯಾರು ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಇಲ್ಲ ಎನ್ರೋಲ್ ಆಗಿಲ್ಲ ಅಂದರೆ ದಯವಿಟ್ಟು ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟು ಈ ನ್ಯಾಟ್ಸ್ಗೆ ನೀವು ಎನ್ರೋಲ್ ಆಗಿ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಹಾಕಿ. ಇಲ್ಲಾಂದರೆ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿ ನ್ಯಾಟ್ಸ್ ನಿಮ್ಮ ಹತ್ರ ಪೋರ್ಟಲ್ಲು ಅಕೌಂಟ್ ಇಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಮುಂಚೆನೇ ಹೇಳ್ದಾಗೆ 5 ದಿವಸ ನಡೀತೈತೆ ಅಂತ ಇಂಟರ್ವ್ಯೂ. ಸೊ ಇಲ್ಲಿ ನೀವು ನೋಡ್ಬೋದು ಯಾರ್ಯಾರು ಏರೋನೆಟಿಕಲ್, ಏರೋಸ್ಪೇಸು, ಏರ್ಕ್ರಾಫ್ಟ್ ಮೇಂಟೆನೆನ್ಸು ಇದರಲ್ಲಿ ನೀವು ಡಿಗ್ರಿನ ಪಾಸ್ ಮಾಡಿದ್ರೆ ಅವರು 14ನೇ ತಾರೀಕು ಇಂಟರ್ವ್ಯೂ ಬರಬೇಕು ಅಂತ ಇದೆ. ಅದೇ ಥರ ಮೆಕ್ಯಾನಿಕಲ್ಲು, ಸೊ ಮೆಟೀರಿಯಲ್ಸ್, ಇನ್ನು ಮೆಟಲರ್ಜಿ, ಇಂಡಸ್ಟ್ರಿಯಲ್ ಇವರೆಲ್ಲ 17ನೇ ತಾರೀಕು ಹೋಗ್ಬೇಕು. ಅದೇ ಥರ ಎಲೆಕ್ಟ್ರಿಕಲ್ಲರು, ಇದೇ ಥರ ಕಂಪ್ಯೂಟರ್ ಸೈನ್ಸು, ಸಿವಿಲ್ ಇವರೆಲ್ಲ ಕರೆಕ್ಟ್ ಆ ಡೇಟ್ ಅಂತ ಕೊಟ್ಟಿದ್ದಾರೆ. ಆ ಟೈಮಿಗೆ ನೀವು ವಾಕ್-ಇನ್ ಇಂಟರ್ವ್ಯೂ ಮಾಡಬೇಕು. ಸೊ ಎಲ್ಲಪ್ಪ ಇಂಟರ್ವ್ಯೂ ಕೊಡಬೇಕು ಅಂತ ನೀವು ಕೇಳಿದರೆ ಇದು ಜಾಗ. ಸೊ ಇಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸುರಾಜನ್ ದಾಸ್ ರೋಡ್, ಬ್ಯಾಂಗ್ಳೂರ್ ಅಂತ ಇದೆ. ಸೊ ಇವನ್ನ ನೀವು ಗೂಗಲ್ ಮ್ಯಾಪಲ್ಲಿ ಈ ಅಡ್ರೆಸ್ ಟೈಪ್ ಮಾಡಿದರೆ ನಿಮಗೆ ಕ್ಲೀನಾಗಿ ಅಡ್ರೆಸ್ ತೋರಿಸುತ್ತೆ. ಅಲ್ಲಿ ನೀವು ಹೋಗಿ ಇಂಟರ್ವ್ಯೂನ ಕೊಡ್ಬೋದು. ಮತ್ತು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನೇನು ಡಾಕ್ಯುಮೆಂಟ್ಸ್ನ ತೊಗೊಂಬರ್ಬೇಕು ಇಂಟರ್ವ್ಯೂ ದಿವಸ ಅಂದರೆ, ದ ಕ್ಯಾಂಡಿಡೇಟ್ ಶೆಲ್ ರಿಪೋರ್ಟ್ to venue with the following original documents: 1 self-attested photocopy and 2 passport size ಕಲರ್ ಫೋಟೋಗ್ರಾಫ್ ಅಂತ ಇದೆ. ಫೋಟೋಗಳನ್ನ ತಗೊಂಡು ಹೋಗಬೇಕು. 2 ಪಾಸ್ಪೋರ್ಟ್ ಸೈಜಿಂದು ಸೆಲ್ಫ್ ಅಟೆಸ್ಟ್ ಮಾಡಿರೋ ಫೋಟೋ ಕಾಪಿನ ತಗೊಂಡೋಗ್ಬೇಕು. ಅದೇ ಥರ 10th SSLC ಮಾರ್ಕ್ ಶೀಟ್ನ ನೀವು ತಗೊಂಡು ಹೋಗಬೇಕು. PUದು ಸಹ ಅದೇ ಥರ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ ಯೂನಿವರ್ಸಿಟಿ ಅಂದರೆ ಇದನ್ನು ತಗೊಂಡು ಹೋಗಬೇಕು. ಮತ್ತು ಡಿಗ್ರಿ ಮಾರ್ಕ್ಸ್ ಶೀಟ್ ಫ್ರಮ್ 1 to 8 ಸೆಮಿಸ್ಟರ್ ಎಲ್ಲ ಪಾಸ್ ಆಗಿರೋದನ್ನ ನೀವು ತಗೊಂಡು ಹೋಗಬೇಕು. ಯಾರು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬಂದಿರ್ತೀರೋ ಲ್ಯಾಟ್ರಲ್ ಎಂಟ್ರಿಯಿಂದ ಅವರು 3 to 8 ಸೆಮಿಸ್ಟರ್ದು ನೀವು ಮಾರ್ಕ್ಸ್ ಕಾರ್ಡ್ಸ್ ಕಾಪಿನ ತಗೊಂಡು ಹೋಗಬೇಕು. ಬೆಟರ್ ಒರಿಜಿನಲ್ಲು ಸಹ ತಗೊಂಡೋಗಿ. ಸೊ ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಮಾರ್ಕ್ಸ್ ಆರ್ ಇನ್ GPS, CGPA ಯೂನಿವರ್ಸಿಟಿ ಫಾರ್ ಕನ್ವರ್ಟಿಂಗ್ ಟು ಪರ್ಸೆಂಟೇಜ್. ಅಂದರೆ ನಿಮ್ದೇನಾದರೂ CGPA ಈ ಥರ ಏನಾದ್ರು ಇದ್ದರೆ ಅವರು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತಾರೆ ಅಂತ ಇದೆ. ಅದೇ ಥರ ರಿಸರ್ವ್ ಕ್ಯಾಟಗರಿ ಅಪ್ಲಿಕೆಂಟ್ ಮಸ್ಟ್ ಪ್ರೊಡ್ಯೂಸ್ ಕ್ಯಾಸ್ಟ್ PWD ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಅಂದರೆ ನಿಮ್ಮದು ಯಾವುದಾದ್ರು ಲೈಕ್ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಯಾವುದಾದ್ರು ನೀವು ಬರ್ತೀರಾ ಅಂದರೆ
ಸೊ ಅದನ್ನು ನೀವು ಲೈಕ್ ಆ ಸರ್ಟಿಫಿಕೇಟ್ನ ಅವರಿಗೆ ತೋರಿಸ್ಬೇಕಾಗುತ್ತೆ. ಮತ್ತು ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಇನ್ NATS ಪೋರ್ಟಲ್, ಅಂದರೆ ಲೈಕ್ NATS ಪೋರ್ಟಲಲ್ಲಿ ನೀವು ಒಂದು ಸರಿ ರಿಜಿಸ್ಟರ್ ಮಾಡಿದರೆ ಒಂದು ID ಬರುತ್ತೆ ಅನಿಸುತ್ತೆ, ಅವನ್ನೆಲ್ಲ ನೀವು ಇವರಿಗೆ ತೋರಿಸ್ಬೇಕಾಗುತ್ತೆ ಅಂತ ಇದೆ. ಸೊ ಅದೇ ಥರ ಇಲ್ಲಿ ಡಿಪ್ಲೊಮಾಗೂ ಇತ್ತು, ಬಟ್ ಏನಾಗಿದೆ ಅಂದರೆ ಇದು ಆಲ್ರೆಡಿ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಡೇಟು ಜನವರಿ 9ನೇ ತಾರೀಕು, ಬಟ್ 10ನೇ ತಾರೀಕಿಗೆ ಲಾಸ್ಟ್ ಇರೋದ್ರಿಂದ ನಾನು ಬರೀ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ಆಪರ್ಚುನಿಟಿನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಫುಲ್ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.